ಅಲೆಪ್ಪಿ. ಇದು ಕೇರಳದ ಪ್ರಮುಖ ಟೂರಿಸ್ಟ್ ಪ್ಲೇಸ್ನಲ್ಲಿ ಒಂದಾಗಿದೆ. ಅಲೆಪ್ಪಿ ಅಂದ್ರೇ ಮೇಯ್ನ್ ಎಲ್ಲರ ತಲೆಯಲ್ಲಿ ಬರೋದು ಬೋಟ್ ಹೌಸ್. ಈ ಬೋಟ್ ಹೌಸ್ ವಿಶೇಷತೆ ಏನು, ಮತ್ತು ಈ ಬೋಟ್ ಹೌಸ್ ಅಂದರೆ ಹೇಗಿರುತ್ತೆ ಆ್ಯಂಡ್ ಈ ಬೋಟ್ ಹೌಸ್ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಬೋಟ್ ಹೌಸ್ ಕತೆ ನಿನ್ನೆ ಮೊನ್ನೆದಲ್ಲ. ಈ ಬೋಟ್ ಹೌಸ್ಗೆ ಸರಿಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ಈ ಬೋಟ್ ಹೌಸ್ ಕ್ರಿಯೇಟ್ ಆಗಿರೋಕ್ಕೆ ಕಾರಣ ಏನು ಅಂದರೆ, ಅಲೆಪ್ಪಿನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜನ ಟ್ರಾವೆಲ್ ಮಾಡೋಕ್ಕೆ ಅಥವಾ ಐಟಮ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯಾವುದೇ ಥರ ರೋಡ್ ಫೆಸಿಲಿಟಿ ಇರಲಿಲ್ಲ ಆ್ಯಂಡ್ ಇವಾಗಲೂ ಕೂಡ ಇಲ್ಲ. ಇದೇ ಕಾರಣಕ್ಕೆ ಜನ ಟ್ರಾವೆಲ್ ಮಾಡಬೇಕು ಮತ್ತು ಐಟಮ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬೋಟ್ ಅನ್ನೋದು ಕ್ರಿಯೇಟ್ ಆಗಿದೆ. ಬಿಗಿನಿಂಗ್ ಸ್ಟೇಜಲ್ಲಿ ಇಲ್ಲಿನ ಜನಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಮಾಲ್ ಬೋಟ್ಸ್ ಅಂದರೆ ತೆಪ್ಪ ಥರ ಅದನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಅಥವಾ ಜನ ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ರು. ತದನಂತರ ಸ್ವಲ್ಪ ಡೆವಲಪ್ ಆಗಿ ದೊಡ್ಡ ಹಡಗಿನ ಥರ, ಅಂದರೆ ಅಷ್ಟು ದೊಡ್ಡದಲ್ಲ, ಅಂದರೆ ಆ ರೇಂಜಿಗೆ ಇರುವಂಥ ಬೋಟ್ಗಳನ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಬೋಟು ಎಷ್ಟು ಸ್ಟ್ರಾಂಗ್ ಇತ್ತಂದರೆ ಸರಿಸುಮಾರು 25,000 kgಗಿಂತ ಹೆಚ್ಚು ವೆಯ್ಟ್ನ ಎತ್ಕೊಂಡು ಹೋಗುವಂಥ ಕೆಪಾಸಿಟಿ ಈ ಬೋಟ್ಗಳಿಗೆ ಇರ್ತಾಯಿತ್ತು. ಈ ಬೋಟ್ಸ್ಗಳು ಕ್ರಿಯೇಟ್ ಆಗಿರೋ ಮೇನ್ ಉದ್ದೇಶನೇ ಜನಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಆ್ಯಂಡ್ ಐಟಮ್ಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಇದು ದಿನೇ ದಿನೇ ಹೋಗ್ತಾ ಹೇಗಾಯಿತು ಅಂದರೆ, ದೊಡ್ಡ ಕಾರ್ಗಳು ಮತ್ತು ದೊಡ್ಡ ಗಾಡಿಗಳನ್ನು ಈ ಬೋಟ್ ಹೌಸಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಮಾಡೋ ರೇಂಜಿಗೆ ಈ ಬೋಟ್ಗಳು ಕನ್ಸ್ಟ್ರಕ್ಷನ್ ಶುರು ಆಯಿತು. ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಕ್ರಿಯೇಟ್ ಆಗಿತ್ತು ಈ ಬೋಟ್ ಹೌಸ್ಗಳು ದಿನೇ ಸ್ವಲ್ಪ ಮಾಡಿಫೈ ಆಗಿ ಜನಗಳು ಸ್ಟೇ ಆಗೋಕ್ಕೂ ಕೂಡ ಯೂಸ್ ಆಗೋ ಥರ ಬೋಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಯೂಶಲಿ ಈ ಬೋಟ್ಸ್ಗಳು ಹೇಗಿರುತ್ತೆ ಅಂದರೆ, ಒಂದು ರೂಮು, ಒಂದು ಬಾಲ್ಕನಿ ಮತ್ತು ಊಟ ಮಾಡೋದಕ್ಕೆ ಒಂದು ಡೈನಿಂಗ್ ಟೇಬಲ್ ಪ್ಲಸ್ ಜಾಗ ಕಂಪ್ಲೀಟ್ ಆಗಿರುತ್ತೆ. ಅಥವಾ ಒಂದು ಕಂಪ್ಲೀಟ್ ಫ್ಯಾಮಿಲಿ ಹೋದರೆ ಅವರು ಸ್ಟೇ ಆಗೋಕ್ಕೆ ಅಂತಲೇ ಒಂದು ದೊಡ್ಡ ಬೋಟ್ ಕೂಡ ಇರುತ್ತೆ ಇಲ್ಲಿ. ನಾನು ಆ್ಯಂಡ್ ನನ್ನ ವೈಫ್ ಲಾಸ್ಟ್ ಮಂತು ಅಲೆಪ್ಪಿಗೆ ಹೋಗಿದ್ವಿ. ಈ ಅಲೆಪ್ಪಿಗೆ ಹೇಗೆ ಹೋಗೋದು ಮತ್ತು ಬೋಟ್ ಹೌಸ್ನ ಬುಕ್ ಮಾಡೋದು ಹೇಗೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಮುಂದಕ್ಕೆ ನೋಡಿ. ಬೆಂಗಳೂರಿಂದ ಅಲೆಪ್ಪಿಗೆ ಟೋಟಲ್ ಆಗಿ 600 ಕಿಲೋಮೀಟರ್ ಆಗುತ್ತೆ. ಅಲೆಪ್ಪಿಗೆ ಯೂಶಲಿ ಬಸ್, ಟ್ರೈನ್ ಆರ್ ಫ್ಲೈಟ್ ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ಬಸ್ ಆ್ಯಂಡ್ ಟ್ರೈನಲ್ಲಿ ಹೋದರೆ ನೀವು ಡೈರೆಕ್ಟಾಗಿ ಅಲೆಪ್ಪಿಗೆ ಹೋಗ್ಬೋದು. ಅಥವಾ ನೀವೇನಾದರೂ ಫ್ಲೈಟಲ್ಲಿ ಹೋಗ್ತೀರಾ ಅಂದರೆ ಬ್ಯಾಂಗ್ಳೂರಿಂದ ಕೊಚ್ಚಿಗೆ ಹೋಗಿ ಕೊಚ್ಚಿಯಿಂದ ಮತ್ತೆ ಬಸ್ನಲ್ಲಿ ಅಲೆಪ್ಪಿಗೆ ಹೋಗ್ಬೋದು. ನಾವು ಅಲೆಪ್ಪಿಗೆ ಹೋಗೋಕ್ಕಿಂತ ಮುಂಚೆನೇ ಬೋಟ್ ಹೌಸ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಬುಕ್ ಮಾಡ್ಕೊಂಡಿದ್ದ ಬೋಟ್ ಹೌಸ್ ಬಂದು ಕ್ರಿಸ್ಟಫರ್ ಬೋಟ್ ಹೌಸ್ ಅನ್ನೋ ಕಂಪನಿ. ನೀವು ಕೂಡ ಹೋಗೋಕ್ಕಿಂತ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನೀವು ಅಲ್ಲೇ ಹೋದರೆ ಬೋಟ್ ಹೌಸು ಸಿಗಲ್ಲ ಅಂತೇನಿಲ್ಲ, ಸಿಗುತ್ತೆ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಕ್ವಾಲಿಟಿ ಬೋಟ್ ಹೌಸ್ ಸಿಗಲ್ಲ. ಸೊ ಬಿಫೋರೇನೆ ಹೋಗೋಕ್ಕೂ ಮುಂಚೆ ಬೋಟ್ ಹೌಸ್ನ ನೋಡಿಕೊಂಡು ಅಲ್ಲಿನ ಇಮೇಜಸ್ಸು, ಬೋಟ್ ಹೌಸ್ ಇಮೇಜಸ್ಸು ಮತ್ತು ಕ್ವಾಲಿಟಿ ಎಲ್ಲ ನೋಡಿಕೊಂಡು ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾವು ಅಲೆಪ್ಪಿಗೆ ಬಸ್ ಬುಕ್ ಮಾಡಿಕೊಂಡು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಬಸ್ಸು ಆಲ್ಮೋಸ್ಟ್ 1 hour ಡಿಲೇ ಆಗಿತ್ತು ಆ್ಯಂಡ್ ನಾವು ಮಾರ್ನಿಂಗು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ 8 o'clock ಏನೋ ಆಗಿತ್ತು. ನಮ್ಮದು ಬೋಟ್ ಹೌಸ್ಗೆ ಚೆಕ್ ಇನ್ ಬಂದು 12 PM ಇತ್ತು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಲೆಪ್ಪಿ ಮೇನ್ ಬೀಚ್ ಕಡೆ ಹೊರಟ್ವಿ. ಅರ್ಲಿ ಮಾರ್ನಿಂಗು ಸಮುದ್ರದ್ದು ಅಲೆ ಸೌಂಡ್ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೀಸೆಂಟ್ಲಿ ನಾವು ಸಪ್ತಸಾಗರದಾಚೆ ಮೂವಿ ನೋಡ್ಕೊಂಡು ಬಂದಿದ್ವಿ. ಈ ಸಮುದ್ರದಲ್ಲಿ ನಿಂತ್ಕೊಂಡಾಗ ಆ ಮೂವಿ ಡೈಲಾಗ್ಸು, ಆ ಮೂವಿಯಲ್ಲಿ ನಡೆದಿರೋ ಸೀನ್ಗಳೇ ನೆನಪಾಗ್ತಾಯಿತ್ತು. ತುಂಬ ಚೆನ್ನಾಗಿ ರಿಫ್ರೆಶ್ಮೆಂಟು ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ 11 o'clock ಹಂಗೆ ನಾವು ಬೋಟ್ ಹೌಸ್ ಕಡೆ ಹೊರಟ್ವಿ. ಅಲೆಪ್ಪಿ ಮೇನ್ ಬೀಚಿಂದ ನಾವು ಬುಕ್ ಮಾಡಿರೋ ಬೋಟ್ ಹೌಸ್ ಬಂದು ಟೋಟಲಾಗಿ 11 ಕಿಲೋಮೀಟರೇ ಇತ್ತು. ಹೋಗ್ತಾ ರೋಡಲ್ಲಿ ಲೆಫ್ಟ್ ಟು ರೈಟು ಆ ನೇಚರು ತುಂಬ ಚೆನ್ನಾಗಿತ್ತು. ಈ ಕೇರಳನೇ ಯೂಶಲಿ ತುಂಬ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಕರ್ನಾಟಕ. ಅಲ್ಲಿನ ಕಲ್ಚರು, ಅಲ್ಲಿನ ಮನೆಗಳು ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ನಾವು ಬುಕ್ ಮಾಡಿರೋ ಬೋಟ್ ಹೌಸ್ ಕಡೆ ಹೋಗಿ ಅಲ್ಲಿ ಒಂದು 5 minutes ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ಬರ್ತೀನಿ ಅಂತೇಳಿ ಮತ್ತೆ ವೆಯ್ಟ್ ಮಾಡಿಸಿದ್ರು. ಸ್ವಲ್ಪ ಹೊತ್ತಾದಮೇಲೆ ಅವರು
ಆ ದಡದಲ್ಲಿದ್ದರು. ಆ ದಡದಿಂದ ಈ ಕಡೆ ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಬಂದರು. ಯೂಶಲಿ ಅಲೆಪಿ ಬೋಟ್ ಹೌಸ್ನಲ್ಲಿ ಸುಮಾರು ಥರ ಬೋಟ್ ಹೌಸ್ಗಳಿದೆ, ಲೈಕ್ 1 ಬೆಡ್ರೂಮು, 2 ಬೆಡ್ರೂಮು, 3 ಬೆಡ್ರೂಮು ಅಥವಾ ಕಂಪ್ಲೀಟ್ ಫ್ಯಾಮಿಲಿ ಸ್ಟೇಯಿಂಗ್ ಅಂತ. ಸೊ ನಿಮ್ಮ ಅನುಕೂಲ ತಕ್ಕಂತೆ ನೀವು ಬೋಟ್ ಹೌಸ್ನ ಬುಕ್ ಮಾಡ್ಕೊಬೋದು. ನಾವು ಬುಕ್ ಮಾಡ್ಕೊಂಡಿದ್ದ ಬೋಟ್ ಹೌಸ್ ಬಂದು 1 ಬೆಡ್ರೂಮ್ ಬೋಟ್ ಹೌಸು. ನಾನು ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳ್ದಂಗೆ ಇಲ್ಲಿ ಜನಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಯಾವುದೇ ಥರ ಬಸ್ ಅಥವಾ ಓನ್ ವೆಹಿಕಲ್, ಕಾರು, ಬೈಕ್ನ ಏನು ಯೂಸ್ ಮಾಡೋದಿಲ್ಲ. ಇಲ್ಲಿ ಪ್ರತಿಯೊಂದು ಜನ ಕೂಡ ಓಡಾಡೋದಕ್ಕೆ ಬೋಟ್ಸ್ನೇ ಯೂಸ್ ಮಾಡ್ತಾರೆ. ಫೈನಲಿ ಅವ್ರು ಬಂದು ನಮ್ಮನ್ನ ಕರ್ಕೊಂಡೋದ್ರು. ಆ ಕಾರ್ನರಲ್ಲಿ ಏನು ಕಾಣ್ತಿದೆಯಲ್ಲ ಅದೇ ನಾವು ಬುಕ್ ಮಾಡಿರೋ ಬೋಟ್ ಹೌಸ್. ಬೋಟ್ ಹೌಸ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಜಸ್ಟ್ ಏನೋ ಒಂದು ರೂಮು ಏನೇನೋ ನಮ್ಮ ಮೈಂಡಲ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅಲ್ಲಿ ಹೋಗಿ ಲೈವ್ ಆಗಿ ನೋಡಿದ್ಮೇಲೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೆ. ಬೋಟ್ ಹೌಸ್ಗೆ ಎಂಟ್ರಿ ಆಗಿದ ಕೂಡಲೇ ಅವ್ರು ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಲೆಮನ್ ಜ್ಯೂಸ್ ಕೊಟ್ಟರು. ಲೆಮನ್ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ವೆಲ್ಕಮ್ ಡ್ರಿಂಕ್ನ ಕುಡಿದ್ಮೇಲೆ ಸ್ನಾನ ಮಾಡೋಣ ಅಂತ ಹೊರಟಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದ್ವಿ. ನಾವು ಸ್ನಾನ ಮಾಡಿ ಬರೋಷ್ಟರಲ್ಲಿ ಅವರು ಬೋಟ್ನ ಶುರು ಮಾಡಿದ್ರು. ಈ ಬೋಟ್ ಹೌಸಲ್ಲಿ 1 ಬೆಡ್ರೂಮ್, ಊಟ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಡೈನಿಂಗ್ ಪ್ಲೇಸ್, ಅದಾದಮೇಲೆ ಒಂದು ಬಾಲ್ಕನಿ ಕೂಡ ಇದೆ. ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಕೂತು ಅದಾದಮೇಲೆ ಕೆಳಗೆ ಬಂದ್ವಿ. ಬೋಟ್ ಓಡಿಸೋರ ಹತ್ರ ಈ ಬೋಟ್ ಹಿಸ್ಟ್ರಿ ಮತ್ತು ಅಲೆಪಿ ಬಗ್ಗೆ ಡೀಟೇಲ್ಸ್ ಕೇಳ್ಕೊತಾ ಕೂತಿದ್ವಿ. ಸುಮಾರು ಹೊತ್ತು ಅವ್ರ ಜೊತೆ ಮಾತಾಡಿದ್ವಿ. ಅವರು ಈ ಅಲೆಪಿ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿನ ತಿಳಿಸ್ಕೊಟ್ರು ನಮಗೆ. ಇವ್ರ ಜೊತೆ ಮಾತಾಡ್ತಾ ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಬೋಟ್ನ ಒಂದು ಜಾಗದಲ್ಲಿ ನಿಲ್ಲಿಸಿದ್ರು. ಊಟಕ್ಕೆ ತುಂಬ ವೆರೈಟಿ ಮಾಡಿದರು. ಫಿಶ್ ಫ್ರೈ, ಅನ್ನ, ಬೇಳೆ ಸಾಂಬಾರು, ಬೀನ್ಸ್ ಪಲ್ಯ, ಕೋಸಿನ ಪಲ್ಯ, ಪಾಪಡ್ ಮತ್ತು ವೆಜ್ ಸಲಾಡ್. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಾವು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ವಿ. ಊಟ ಮಾಡಾದ್ಮೇಲೆ ಮತ್ತೆ ಬೋಟ್ನ ಶುರು ಮಾಡಿದ್ರು. ಅಲ್ಲೇ ಸ್ವಲ್ಪ ದೂರ ಕರ್ಕೊಂಡೋಗಿ ಅಲ್ಲಿನ ಸುತ್ತಮುತ್ತ ಜಾಗಗಳ ಬಗ್ಗೆ ವಿವರಿಸ್ತಾ ಇದ್ರು. ನಾವು ಬುಕ್ ಮಾಡಿದ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರು ಕಾಂಪ್ಲಿಮೆಂಟ್ರಿಯಾಗಿ ಸಿಗ್ತಿತ್ತು. ಬಟ್ ಅದನ್ನು ಬಿಟ್ಟು ನಮಗೆ ಅಡಿಷನಲ್ ಆಗಿ ಏನಾದರೂ ಬೇಕು ಅಂದರೆ ನಾವು ಅಲ್ಲೇ ಪರ್ಚೇಸ್ ಮಾಡ್ಕೊಬೋದು. ಲೈಕ್ ಫಿಶ್ ಆಗಿರ್ಬೋದು ಅಥವಾ ಪ್ರಾನ್ ಆಗಿರ್ಬೋದು, ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಇವ್ರಿಗೆ ಕೊಟ್ಟರೆ ಅವರು ಅಡುಗೆ ಮಾಡಿಕೊಡ್ತಾಯಿದ್ರು ನಮಗೆ. ನಾವು ಅಲ್ಲಿ ಶಾಪ್ ಹತ್ರ ಫಿಶ್ ಅಥವಾ ಪ್ರಾನ್ನ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಬಟ್ ಫಿಶ್ ಪರ್ಚೇಸ್ ಮಾಡ್ಕೊಂಡಿಲ್ಲ, ಬರೀ ಪ್ರಾನ್ನ ಮಾತ್ರ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ನಾವು ಬಾಲ್ಕನಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು ಅನಿಸುತ್ತೆ. ಅದಾದಮೇಲೆ ಮತ್ತೆ ಅವರು ಬಜ್ಜಿ ಮಾಡ್ಕೊಂಡು ಬಂದಿದ್ದರು. ಬಜ್ಜಿ ಮತ್ತು ಕಾಫಿ ಕೊಟ್ಟರು. ಬಜ್ಜಿ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಬಜ್ಜಿ ತಿಂದು ಕಾಫಿ ಕುಡಿಯೋಷ್ಟರಲ್ಲಿ ಬೋಟ್ ಬಂದು ಎಲ್ಲಿ ಶುರು ಆಗಿತ್ತೋ ಅಲ್ಲಿಗೆ ತಂದು ವಾಪಸ್ ನಿಲ್ಲಿಸಿದ್ರು. ಯೂಶಲಿ ಇಲ್ಲಿ ಸಂಜೆ 5 o'clock ಅಥವಾ 6 o'clock ಆದಮೇಲೆ ಬೋಟ್ನ ಯಾರೂ ಕೂಡ ರನ್ ಮಾಡೋದಿಲ್ಲ. ಬಿಕಾಸ್ ಏನಂದರೆ ಫಿಶ್ ಹಿಡಿಯೋರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಬೋಟ್ನ ಸ್ಟಾಪ್ ಮಾಡಿದ್ಮೇಲೆ ಈವ್ನಿಂಗು ವಿಲೇಜ್ ವಿಸಿಟ್ ಮಾಡ್ಬೋದು ಅಂತ ಹೇಳಿದರು. ಬಟ್ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ತುಂಬ ಜೋರಾಗಿ ಮಳೆ ಬಂದಿದ್ದ ಕಾರಣ ನಾವು ವಿಲೇಜ್ ವಿಸಿಟ್ ಮಾಡೋಕ್ಕಾಗಲ್ಲ, ಬೋಟಲ್ಲೇ ಸ್ಟೇ ಆಗೋದ್ವಿ. ಮಳೆ ಬರ್ತಿದ್ದ ಕಾರಣ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಬೋಟ್ ಒಳಗಡೆ ಒಂದು ಬ್ಲೂಟೂತ್ ಸ್ಪೀಕರ್ ಇತ್ತು. ಸೊ ನಾವು ಕನ್ನಡ ಸಾಂಗ್ಸ್ ಹಾಕ್ಕೊಂಡು ಕೇಳಿಕೊಂಡು ಆರಾಮಾಗಿ ಕೂತಿದ್ವಿ. ಆಲ್ಮೋಸ್ಟ್ ನೈಟ್ ಒಂದು 8:30, 8:45 ಆಗಿತ್ತು. ಅವರು ಕೂಡ ಡಿನ್ನರ್ ರೆಡಿ ಆಗಿದೆ, ಬನ್ನಿ ಡಿನ್ನರ್ ಮಾಡೋಣ ಅಂತ ಕರೆದ್ರು. ಸೊ ನಾವು ಡಿನ್ನರ್ಗೆ ಅಂತ ಹೋದ್ವಿ. ಮಧ್ಯಾಹ್ನ ಲಂಚ್ನೇ ನಾವು ತುಂಬ ವೆರೈಟಿ, ತುಂಬ ಸ್ಪೆಷಲಾಗಿ ಮಾಡಿದ್ದಾರೆ ಅಂತ ತುಂಬ ಖುಷಿಯಿಂದ ತಿಂದ್ವಿ. ಬಟ್ ನೈಟ್ ಡಿನ್ನರ್ ನೋಡಿದಾಗ ಅದಕ್ಕಿಂತ ಜಾಸ್ತಿ ಖುಷಿ ಆಯಿತು. ಯಾಕಂದರೆ ನೈಟ್ ಡಿನ್ನರ್ಗೆ ಇನ್ನೂ ವೆರೈಟಿ ಮಾಡಿದರು. ನೈಟ್ ಡಿನ್ನರ್ಗೆ ನಮಗೆ ನಾವು ಮಧ್ಯಾಹ್ನ ಪರ್ಚೇಸ್ ಮಾಡಿದಂಥ ಪ್ರಾನ್ ಫ್ರೈ ಮಾಡಿದರು. ಅದಾದಮೇಲೆ ಚಪಾತಿ, ಬೆಂಡೆಕಾಯಿ ಪಲ್ಯ, ಬೇಳೆ ಸಾಂಬಾರು, ಅನ್ನ, ಆಮೇಲೆ ಚಿಕನ್ ಮಸಾಲ, ಫ್ರೂಟ್ ಸಲಾಡ್ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದರು. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಒಂದೊಂದು ತುತ್ತು ತಿನ್ಬೇಕಾದ್ರೆ ಅನುಭವಿಸಿ ತಿಂತಾಯಿದ್ವಿ.
ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ನಮಗೆ ಅಡುಗೆ ಮಾಡಿಕೊಟ್ಟವರು ಅಂದರೆ ಈ ಬೋಟ್ ಹೌಸ್ ಕ್ಲೀನರು ಅಥವಾ ಈ ಬೋಟ್ ಹೌಸ್ ಕೀಪರ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ. ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಊಟ ನಮ್ಮ ಜೊತೆನೇ ಮಾಡಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿ ಫುಡ್ಡು, ಅಡುಗೆ ಚೆನ್ನಾಗಿ ಮಾಡಿಕೊಟ್ರು. ಚೆನ್ನಾಗಿ ತಿಂದು ಆಮೇಲೆ ಹೋಗಿ ಆರಾಮಾಗಿ ಮಲ್ಕೊಂಡ್ವಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ವಿ. ನಾವು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದರು. ಬಟ್ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಬೋಟ್ನ ರೈಡ್ ಮಾಡೋರು ಈ ಬೋಟ್ ಓಡಿಸೋದು ಹೇಗೆ ಅಂತ ನನಗೂ ನನ್ನ ವೈಫ್ಗೂ ಸ್ವಲ್ಪ ಹೇಳ್ಕೊಟ್ರು. ನಾವು ಕೂಡ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರು ನಾನು ನನ್ನ ವೈಫು ಇಬ್ಬರು ಸೇರಿಕೊಂಡು ಬೋಟ್ನ ರೈಡ್ ಮಾಡಿದ್ವಿ. ಬೋಟ್ ರೈಡ್ ಮಾಡಾದಮೇಲೆ ಬಾಲ್ಕನಿಗೆ ಹೋಗಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಕೆಳಗೆ ಬಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದರು. ಮಸ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು 10 o'clockಗೇನೋ ಚೆಕ್ಔಟ್ ಇತ್ತು, ಅಲ್ಲಿಂದ ಹೊರಟ್ವಿ. ಈ ಬೋಟ್ ಹೌಸ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗಂತೂ. ಬಿಕಾಸ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೋಟ್ ಹೌಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಲಕ್ಕೀಲಿ ನಮಗೆ ಸಿಕ್ಕಂತಹ ಆ ಬೋಟ್ ಹೌಸ್ ಕ್ಲೀನರು ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮನ್ನ ಕೇರ್ ಮಾಡಿದ್ರು. ಅವ್ರ ಫ್ಯಾಮಿಲಿ ಥರನೇ ನೋಡಿ ತುಂಬ ಚೆನ್ನಾಗಿ ಕೇರ್ ಮಾಡಿ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕಿದ್ರು. ನೀವು ಕೂಡ ಈ ಬೋಟ್ ಹೌಸ್ನ ಟ್ರೈ ಮಾಡಲೇಬೇಕು ಗೈಸ್. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಮತ್ತು ತುಂಬ ರಿಲ್ಯಾಕ್ಸಿಂಗ್ ಕೂಡ ಇರುತ್ತೆ. ಯೂಶ್ವಲಿ ಅಲೆಪಿ ಅಂದರೆ ಎಲ್ಲರ ತಲೆಯಲ್ಲೂ ಬರೋದು ಬೋಟ್ ಹೌಸೇ. ಬಟ್ ಅಲೆಪಿನಲ್ಲಿ ಬೋಟ್ ಹೌಸ್ ಅಲ್ಲದೇ ಇನ್ನೂ ಸುಮಾರು ಪ್ಲೇಸ್ಗಳು ನೋಡೋಕ್ಕಿದೆ. ಆ ಎಲ್ಲ ಪ್ಲೇಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಗೈಸ್.